ಎಲ್ರಿಗೂ ನಮಸ್ಕಾರ. ಏನಿವತ್ತು ಪೊಲೀಸ್ ಇಲಾಖೆ ಶಕ್ತಿಹೀನರ ಮೇಲೆ ದರ್ಪ ಅಂತೇಳಿ ಜನ ಮಾತಾಡ್ಕೊತಾ ಇದ್ದಾರೆ. ಅದು ಸತ್ಯ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಏನಿದ್ರು ಪೊಲೀಸರು ದರ್ಪ ಶಕ್ತಿಹೀನರ ಮೇಲೆ, ಬಲಹೀನರ ಮೇಲೆ. ಇವತ್ತು ಬಲಾಢ್ಯರ ಮೇಲೆ ಇವರ ದರ್ಪ ಜೀರೋ. ಇವತ್ತು ಯಾಕೆ ಆ ಮಾತನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ಏನಿವತ್ತು 1 ಗಂಟೆಯಲ್ಲಿ ರಸ್ತೆ ಬಂದಾದಂತ ರಸ್ತೆ ಬಂದು 3 ಗಂಟೆ 3:30ವರೆಗೂ ರಸ್ತೆ ತಡೆ ಮಾಡಿದ್ದಾರೆ. ಇಡೀ ಸಾರ್ವಜನಿಕ ವಾಹನಗಳಿಗೆ ಅಡ್ಡಿಪಡಿಸಿದ್ದಾರೆ. ಇವತ್ತು ಜನಸಂಚಾರ ಅಸ್ತವ್ಯಸ್ತ ಆಗಿದೆ. ಇದಕ್ಕೆ ಕಾರಣ ಯಾರು? ಇವತ್ತು ಪೊಲೀಸ್ ಇಲಾಖೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಪ್ರತಿಯೊಬ್ಬರ ಹಕ್ಕು. ಆದರೆ ಮೊದಲು ಪೊಲೀಸ್ ಅನುಮತಿ ತಗೊಳ್ಬೇಕಾಗಿತ್ತು, ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗಿತ್ತು, ಅವರ ಅನುಮತಿ ಮತ್ತು ಮಾರ್ಗಸೂಚಿಗಳನ್ನು ಅನುಸರಿಸಿ ಇವತ್ತು ಹೋರಾಟ ಮಾಡಬೇಕಾಗಿತ್ತು. ಆದರೆ ಇವತ್ತು ಏಕಾಏಕಿ ಯಾವುದೇ ಅನುಮತಿ ಪಡೆಯದೆ ಏಕಾಏಕಿ ಇವತ್ತು ಶಿಡ್ಲಘಟ್ಟ ಹೈವೇ ರಸ್ತೆ 4 ಗಂಟೆಗಳ ಕಾಲ ರಸ್ತೆ ಬಂದ್ ಮಾಡಿದ್ದಾರೆ. ಅಂದ್ರೆ ಇವತ್ತು ಪೊಲೀಸರು ಯಾವ ರೀತಿ ಕ್ರಮ ವಹಿಸ್ತಾ ಇದ್ದಾರೆ? ಇವತ್ತು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷರಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ತಮ್ಮ ಬಲ ಪ್ರಯೋಗ ಬಲಾಢ್ಯರ ಮೇಲೆ ಇರಲಿ, ಬಲಹೀನರ ಮೇಲೆ, ಶಕ್ತಿಹೀನರ ಮೇಲೆ ಅಲ್ಲ. ಇವತ್ತು ಇನ್ನೊಂದು ನಾನು ಮಾಧ್ಯಮದಲ್ಲಿ ನೋಡಿದೆ, ಇವತ್ತು ಒಬ್ಬ ವ್ಯಕ್ತಿ ರಾಜಕಾರಣಿ ಇವತ್ತು ಶಾಸಕರ ಜೊತೆಯಲ್ಲಿ ಇರ್ತಾರೆ. ಅದೇ ಹೋರಾಟ ಸಂದರ್ಭದಲ್ಲಿ ತಾನು ಹೇಳಿದೆ ಪಕ್ಕದಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ, ಶಾಸಕರ ಮೇಲೆ ಒಂದು ಹೇಳಿಕೆಯನ್ನ, ಶಾಸಕರನ್ನ ಬಯೋದ ರೀತಿ ಹೇಳಿಕೆಗಳನ್ನ ಕೊಡಿಸ್ತಾರೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಶಾಸಕರು ರೈತರ ಮಗನಾಗಿ ರೈತರ ಪರ ಕಾಳಜಿ ಇರ್ತಕ್ಕಂಥ ಶಾಸಕನಾಗಿರೋದ್ರಿಂದ ಇವತ್ತು 540 ಎಕರೆ ಇವತ್ತು ಕೃಷಿಗೆ ಯೋಗ್ಯವಾದ ನೀರಾವರಿ ಪ್ರದೇಶವನ್ನ ಬಿಟ್ಟಿದ್ದಾರೆ. ಇವತ್ತು ಹಾಗಾಗಿ ಅವರಿಗೆ ಇಡೀ ಜಮಖಂಡಿ ಹೋಬಳಿ 13 ಹಳ್ಳಿಗಳ ರೈತರು ಅವರಿಗೆ ಧನ್ಯವಾದಗಳು ಹೇಳಬೇಕು. ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಬಿಟ್ಟಿದ್ರೆ ಅದು ಜಮಖಂಡಿ ಹೋಬಳಿ 13 ಹಳ್ಳಿಗಳು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ಜಿಲ್ಲಾಧಿಕಾರಿಗಳು ಸಭೆ ಕಳಿಸಿ ನಮ್ಮನ್ನು ಬಂಧನ ಮಾಡಿದ್ದಾರೆ ಅಂದ್ರೆ ದಯಮಾಡಿ ಅದು ಸತ್ಯಕ್ಕೆ ದೂರವಾದ ಸಂಗತಿ. ಜಿಲ್ಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದೇನು, ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ KIDB ಬರೋದಿಲ್ಲ, ಆ ಸಂಬಂಧಪಟ್ಟ ಇಲಾಖೆಗೆ ಹೇಳಿ ನಾನು ಮಾತುಕತೆ ಮಾಡಿಸ್ತೇನೆ ಅಂತ ಹೇಳಿದರೆ, ನಾವು ಕೂಡ ಹಿಂದಿಗೆ 86 ದಿನಗಳಿಂದ 88 ದಿನಗಳಿಂದ ಅನಿರ್ದಿಷ್ಟ ಧರಣಿಯನ್ನ ಜಿಲ್ಲಾಡಳಿತ ಭವನದ ಮುಂದೆ ಮಾಡ್ತಾ ಇದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿ ಮೌನವಾಗಿದ್ದಾರೆ. ಹಾಗಾಗಿ ಈ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ, ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು. ಯಾರು ವಿಲನ್ ಪಾತ್ರ ವಹಿಸ್ತಾರೋ ಅವರು ನೀವು ಗೌರವ ಕೊಡೋದಾದ್ರೆ ಮುಂದೊಂದು ದಿನ ನಾವು ಕೂಡ ಕಾನೂನು ಕೈಗೆ ತಗೊಂಡಾಗ ಆಗ್ಲೂ ತಾವು ಕೂಡ ಮೂಕ ಪ್ರೇಕ್ಷಕರಿರ್ಬೇಕು. ಯಾಕಂದ್ರೆ ಇವತ್ತು ವಿಲನ್ ಪಾತ್ರ ಯಾರು ಮಾಡ್ತಾರೋ ಅವರಿಗೆ ತಾವು ಗೌರವನ ಕೊಡ್ತಾ ಇದ್ರಿ, ಅವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನು ವಹಿಸ್ತಾ ಇಲ್ಲ. ಯಾರು ಕಾನೂನು ಚೌಕಟ್ಟಿನ ಒಳಗಡೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಯಾವುದೇ ರೀತಿಗೆ ತೊಂದರೆ ಆಗಬಾರ್ದು, ಶಾಂತಿ ವ್ಯವಸ್ಥೆ ಭಂಗ ಆಗಬಾರ್ದು ಅಂತ ಹೇಳಿ ನಾವು ಗಾಂಧೀಜಿ ತತ್ವ ಆದರ್ಶದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಹಿಂಸಾತ್ಮಕವಾಗಿ ಮಾಡದೆ ಇವತ್ತು ಸತ್ಯ ಮಾರ್ಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಆ ಹೋರಾಟವನ್ನು ಏನಾದ್ರು ತಾವು ಲಘುವಾಗಿ ಪರಿಗಣಿಸಿದ್ರೆ ಮುಂದೊಂದು ದಿನ ನಾವು ಕೂಡ ಅದೇ ರೀತಿ ಬೀದಿಗೆ ಇಳಿಬೇಕಾಗುತ್ತೆ. ಅವಾಗ ಏನೇ ಕಾನೂನು ಸಂಸ್ಥೆ ತೊಂದರೆ ಆದ್ರೂ ಕೂಡ ನೇರ ಹೊಣೆ ಮಾನ್ಯ ಜಿಲ್ಲಾಡಳಿತ ಅಂತ ಹೇಳಿ ಮಾಧ್ಯಮದ ಮೂಲಕ ಎಚ್ಚರ ಕೊಡ್ತಾ ಇದ್ದೀನಿ. ನಮಸ್ಕಾರ.